ಸರ್ಕಾರಗಳು ಇರೋದು ಯಾವತ್ತಿದ್ರೂ ಜನಗಳ ಒಂದು ಅನುಕೂಲಕ್ಕಾಗಿ, ಜನರ ಬೇಕು ಬೇಡಿಕೆಗಳನ್ನು ಪೂರೈಸೋದಕ್ಕಾಗಿ. ಈಗ ಅವರು ಕಂದಾಯ ಉಪವಿಭಾಗವನ್ನು ಬೇರೆ ಮಾಡ್ತಕ್ಕಂಥ ವಿಚಾರ ಯಾವುದಕ್ಕೆ? ಜನರನ್ನು ಕೊಪ್ಪಳದಿಂದ ಗಂಗಾವತಿ ಮಾಡಬೇಕಾದಂಥ ವಿಚಾರ ಯಾವುದಕ್ಕೆ ಮಾಡ್ಯಾರ ಸರ್ಕಾರ ಅಂತಂದರೆ, ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾಡ್ಯಾರ. ಆದರೆ ಆ ಒಳ್ಳೆಯದಾಗಲಿ ಅಂತ ಒಂದು ತಾಲೂಕಿಗೆ ಒಳ್ಳೆಯದಾಗಿ ನಮ್ಮ ತಾಲೂಕಿಗೆ ಕೆಟ್ಟದಾಗುತ್ತಂತಂದರೆ ನಾವು ಅದನ್ನು ಸಾರಾಸಗಟವಾಗಿ ವಿರೋಧ ಮಾಡ್ತೀವಿ. ಯಾಕಂತಂದರೆ ನಮ್ಮ ಕುಷ್ಟಗಿ ತಾಲೂಕಿನ ಒಕ್ಕಂದುರ್ಗ ಮತ್ತು ರಾಂಪುರ ಅಂತಕ್ಕಂಥ ಗ್ರಾಮಗಳು ಬಾದಾಮಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಗಡಿ ಭಾಗದ ಗ್ರಾಮಗಳು. ಅಲ್ಲಿಂದ ಕೊಪ್ಪಳಕ್ಕೇ ಇವತ್ತು ಒಂದು 100 ಕಿಲೋಮೀಟ್ರು 120 ಕಿಲೋಮೀಟ್ರ್ ಆಗುತ್ತೆ. ಅಂಥದ್ರಲ್ಲಿ ಈಗ ಅದನ್ನು ಗಂಗಾವತಿಗೆ ನಾವು ಏನಾದರೂ ಸೇರಿಸಿಬಿಟ್ರೆ, ಉಪವಿಭಾಗಕ್ಕೆ ಸೇರಿಸಿದರೆ ಮತ್ತೊಂದು 25 ಕಿಲೋಮೀಟ್ರ್ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಸಮಯ, ಆರ್ಥಿಕ ಹೊರೆ ಮತ್ತು ನಮ್ಮೆಲ್ಲ ಕೆಲಸ ಕಾರ್ಯಗಳು ಕುಂಠಿತ ಆಗೋಂಥ ಒಂದು ಸಂದರ್ಭಗಳದಾವೆ. ನಾವು ಹೇಳೋದಿಷ್ಟೇ ಸರ್ಕಾರಕ್ಕೆ, ನಮಗೆ ಕಡಿಮೆ ಇದ್ದಂಥದ್ದನ್ನು ತೆಗೆದು ದೂರ ಇದ್ದಂಥನ್ನು ಹಾಕಿದ್ರೆ ನಿಮ್ಮ ಸರ್ಕಾರದ ಉದ್ದೇಶಗಳು ಈಡೇರೋದಿಲ್ಲ. ನಾವು ಯಾವತ್ತಿದ್ರೂ ಕುಷ್ಟಗಿ ತಾಲೂಕನ್ನು ಕೊಪ್ಪಳ ಉಪವಿಭಾಗ ಬಿಟ್ಟು ಗಂಗಾವತಿಗೆ ಸೇರ್ಸೋಕ್ಕೆ ಯಾವುದಕ್ಕೂ ಒಪ್ಪೋದಿಲ್ಲ, ಅದು ಆಗೋದಕ್ಕೂ ಬಿಡೋದಿಲ್ಲ. ಅದಕ್ಕೆ ನಾವು ಯಾವುದೇ ರೀತಿ ಹೋರಾಟಕ್ಕೂ ನಮ್ಮ ಎಲ್ಲ ಸಂಘಟನೆಗಳು, ಇಲ್ಲಿ ಆ ಸಂಘಟನೆ ಈ ಸಂಘಟನೆ ಅಂತೇನಿಲ್ಲ, ಕುಷ್ಟಗಿ ತಾಲೂಕಿನ ಎಲ್ಲ ರೀತಿಯ ಸಂಘಟನೆಗಳು ಸೇರಿ ನಾವು ನಮ್ಮ ಒಂದು ಕುಷ್ಟಗಿ ತಾಲೂಕನ್ನು ಕೊಪ್ಪಳ ಉಪವಿಭಾಗದಲ್ಲಿಯೇ ಉಳಿಸ್ಕೊಳ್ತೀವಿ. ಇದು ಶತಸಿದ್ಧ. ಕುಷ್ಟಗಿ ಮೊದಲು ಲೋಕಸಭಾ ಕ್ಷೇತ್ರವಾಗಿದ್ದಂಥ ಒಂದು ಇದು ಸ್ಥಳ, ಇದು ಲೋಕಸಭಾ ಕ್ಷೇತ್ರವಾಗಿದ್ದಂಥ ಸ್ಥಳ. ಅದನ್ನು ಕಾರಣಾಂತರಗಳಿಂದ ಮುಂದಿನ ದಿನಗಳಲ್ಲಿ ಕೊಪ್ಪಳ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಅದನ್ನು DC ಆಫೀಸ್ ಆಗಬೇಕಾಗಿದ್ದಂಥ ಊರು ಇವತ್ತು ನಾವು ಉಪವಿಭಾಗ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸಣ್ಣ ಸಣ್ಣ ತಾಲೂಕೀಗ ಗಂಗಾವತಿ 3 ತಾಲೂಕಾಗಿ ಒಡೆದು ಸಣ್ಣ ತಾಲೂಕಾಗೈತೆ. ಅದು ಅಂಥ ಸಣ್ಣ ತಾಲೂಕಿಗೆ ಕೊಡೋದ್ರ ಬದಲಿ ಸುಮಾರು 175 ಹಳ್ಳಿಗಳಿರ್ತಕ್ಕಂಥ 36 ಪಂಚಾಯತಿಗಳಿರ್ತಕ್ಕಂಥ ಒಂದು ನಮ್ಮ ಕುಷ್ಟಗಿ ತಾಲೂಕಿಗೆ ಉಪವಿಭಾಗ ಕೊಟ್ಟರೆ ಅದನ್ನು ನಾವು ಸರ್ಕಾರಕ್ಕೆ ಸ್ವಾಗತ ಮಾಡ್ತೀವಿ. ಬೇಕಿದ್ರೆ ನೀವು ಕಾರಟಗಿ ಮತ್ತು ಕನಕಗಿರಿ ತಾಲೂಕು ನಮ್ಗೆ ಹತ್ರ ಆಗ್ತಾವೆ, ಅವನ್ನ ಸೇರಿಸ್ರಿ. ಯಲಬುರ್ಗನೂ ನಮ್ಗೆ ಹತ್ರ ಆಗುತ್ತೆ, ಯಲಬುರ್ಗ ತಾಲೂಕನ್ನು ಸೇರಿಸಿ ಕುಷ್ಟಗಿ ಉಪವಿಭಾಗ ಅಂತ ಮಾಡಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇಲ್ಲ, ಈ ಇತಿಹಾಸದ ಬಗ್ಗೆ ನಿಮಗೆ ಪುರಾವೆ ಸಮೇತ ನಾವು ನಿಮಗೆ ದಾಖಲೆ ಮಾಡ್ತೀವಿ, ಅದನ್ನು ಕೊಡ್ತೀವಿ. ಈ ಕುಷ್ಟಗಿ ಲೋಕಸಭಾ ಕ್ಷೇತ್ರ ಭಾರತದ ಹೈದರಾಬಾದ್ ರಾಜ್ಯದ ಇಂದಿನ ಲೋಕಸಭಾ ಕ್ಷೇತ್ರವಾಗಿದೆ. ಈ ಸ್ಥಾನವು 1951ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತಿದೆ. ರಾಜ್ಯದ ಮರುವಿಂಗಡಣೆ ಏನು ಕರ್ನಾಟಕ ರಾಜ್ಯ ಅಂತ ಏನು ಮರುವಿಂಗಡಣೆ ಆಯ್ತಲ್ಲ, 1956 ಅನುಷ್ಠಾನದೊಂದಿಗೆ ಇದು ಅಸ್ತಿತ್ವ ಕಳ್ಕಂತ. ಅವಾಗ ಮೊದಲು 1951ರಲ್ಲಿ ಇದು ಒಂದು ಲೋಕಸಭಾ ಕ್ಷೇತ್ರವಾಗಿತ್ತು. ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು, ಮಾನ್ವಿ, ಸಿಂಧನೂರು ಮತ್ತು ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕೊಪ್ಪಳ, ಯಲಬುರ್ಗ ಮತ್ತು ಕುಷ್ಟಗಿ ಈ ತಾಲೂಕುಗಳು ಸೇರ್ಪಡೆಯಾಗಿದ್ದವು. ಹಾಗಾಗಿ ಇದು ಹಳೆ ಲೋಕಸಭಾ ಕ್ಷೇತ್ರ. ಇದಕ್ಕೂ ಕೂಡ ಐತಿಹಾಸಿಕ ಹಿನ್ನೆಲೆ ಇರೋದರಿಂದ ನಾವು ನಮ್ಮ ಕುಷ್ಟಗಿಗೆ ಉಪವಿಭಾಗವನ್ನಾದರೂ ಕೊಟ್ಟು ಅನ್ಯಾಯನ ಸರಿಪಡಿಸೋಂಥ ಒಂದು ಸಣ್ಣ ಇದು ದೊಡ್ಡದೇನಲ್ಲ. ಲೋಕಸಭಾ ಕ್ಷೇತ್ರ ದೊಡ್ಡದು, ಉಪವಿಭಾಗ ಸಣ್ಣದು. ಆ ಉಪವಿಭಾಗನಾದರೂ ಕೊಟ್ಟು ನಮಗಾಗಿರ್ತಕ್ಕಂಥ ಅನ್ಯಾಯನ ಸ್ವಲ್ಪ ಮಟ್ಟದಲ್ಲಿ ಆದರೂ ಕೂಡ ಸರಿಪಡಿಸುವಂಥ ಅವಕಾಶ ಈಗ ಸರ್ಕಾರದ ಮುಂದೈತೆ. ಸರ್ಕಾರದವರು ಆ ನಿಟ್ಟಿನಲ್ಲಿ ವಿಚಾರ ಮಾಡಿ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಈಗ ಮೊದಲು ಶಾಂತಯುತವಾಗಿ ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಸರ್ಕಾರಗಳು ಜಗ್ಗದೆ ಬಗ್ಗದೇ ಇದ್ದರೆ, ತಮ್ಮ ದಪ್ಪ ಚರ್ಮದ ಒಂದು ಇದನ್ನು ನಮಗೆ ತೋರ್ಪಡಿಸಿದರೆ ಮುಂದೆ ನಾವು ಹಂತವಾಗಿ ಉಗ್ರ ಸ್ವರೂಪದ ಹೋರಾಟಗಳನ್ನು ಮಾಡ್ತೀವಿ. ಯಾಕಂತಂದ್ರೆ ಕುಷ್ಟಗಿಗೆ ನಮಗೆ ಸತತವಾಗಿ ಈ ಸರ್ಕಾರಗಳು ಅನ್ಯಾಯ ಮಾಡ್ಕೊಂತ ಬರಕತ್ತೇವೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಸಣ್ಣ ನೀರಾವರಿ ಉಪವಿಭಾಗ ಕುಷ್ಟಗಿಯಲ್ಲೇ ಇತ್ತು. ಅದನ್ನು ತೆಗೆದು ಕೊಪ್ಪಳಕ್ಕೆ ಶಿಫ್ಟ್ ಮಾಡಿದರು. ಆನಂತರ KBJNL ವಿಭಾಗ ಕೂಡ ಕುಷ್ಟಗಿಯಲ್ಲಿತ್ತು, ಅದನ್ನು ತೆಗೆದು ಯಲಬುರ್ಗಕ್ಕೆ ಮಾಡಿದರು. ನಾವು ಕುಷ್ಟಗಿ ತಾಲೂಕಿನವ್ರನ್ನ ತಾಳ್ಮೆನ ಸರ್ಕಾರಗಳು ಪರೀಕ್ಷೆ ಮಾಡಕತ್ತೇವ ಅಂತಲೂ ಗೊತ್ತಿಲ್ಲ. ಆನಂತರ ನಮ್ಮನ್ನು ಆಳ್ತಕ್ಕಂಥ ಕುಷ್ಟಗಿ ತಾಲೂಕಿನ ಆಳ್ತಕ್ಕಂಥ ಯಾವುದೇ ಪಕ್ಷ ಇರ್ಬೋದು, ರಾಜಕಾರಣಿಗಳು ಒಂದು ನಿಷ್ಕ್ರಿಯತೆಯನ್ನು ಕೂಡ ಇಲ್ಲಿ ನಾನು ಒತ್ತಿ ಹೇಳ್ಬೇಕಾಗ್ತೈತಿ. ಎಲ್ಲ ನಮ್ಮ ರಾಜಕಾರಣಿಗಳು ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ.
ಇರಲಾರ್ದಕ್ಕಾಗಿ ಇಂಥ ಎಲ್ಲ ಘಟನೆಗಳು ಸಂಭವಿಸಕತ್ತೇವ. ಆದ್ದರಿಂದ ಇನ್ನೇನು ಈ ಒಂದು ಉಪವಿಭಾಗ ಸೇರ್ಪಡೆ ಏನೈತಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಂಥ ಪ್ರಮೇಯ ಇಲ್ಲ. ಅದಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ. ಇದ್ರಾಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಸಂಘಟನೆ ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತ ಏನು ರೀ ನಮ್ಮ ಹೋರಾಟ ಅಭಿವೃದ್ಧಿಗಾಗಿ, ಕುಷ್ಟಗಿಯ ಸರ್ವಾಂಗೀಣ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಈ ಹೋರಾಟ ಮುಂದುವರಿತೈತೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಥ್ಯಾಂಕ್ ಯು.